ಈ ಭೂಮಿ ಎಷ್ಟು ಮನುಷ್ಯರ ಭಾರ ತಡೆದುಕೊಳ್ಳುತ್ತೆ? ಈ ಭೂಮಿ ಮೇಲೆ ಎಷ್ಟು ಮನುಷ್ಯರು ಬದುಕಬಹುದು? ಜನಸಂಖ್ಯೆ ಶಾಪವೋ ವರವೋ? ಜನಸಂಖ್ಯೆ ಕುರಿತ ಎಲ್ಲ ಅನುಮಾನ ಈಗ ಆಗುತ್ತೆ ಕ್ಲಿಯರ್. ಸದ್ಯ ಉಳಿದಿರೋದು ರೋಗದಿಂದ ನಾಶವಾದ ದೇಹದ ಅಸ್ಥಿ ಪಂಜರ ಮಾತ್ರ. ಸಂಪದ್ಭರಿತ ನೆಲವನ್ನ ತಿಂದು ತೇಗಲಾಗಿದೆ. ಉಳಿದಿರೋದು ಜಿಲ್ಲೆಯ ಬರೀ ಚೌಕಟ್ಟು ಮಾತ್ರ. ಆದರ್ಶ ನಗರವು 5,040ಕ್ಕೂ ಅಧಿಕ ಜನರನ್ನ ಹೊಂದಿರಬಾರದು. ಒಂದು ನಗರದಲ್ಲಿ ಇದಕ್ಕಿಂತ ಹೆಚ್ಚು ಜನರಿದ್ರೆ ಕಾಲೋನಿಗಳನ್ನ ನಿರ್ಮಿಸಿ ಹೆಚ್ಚುವರಿ ಜನರನ್ನ ಆ ಹೊಸ ಕಾಲೋನಿಗೆ ಸಾಗ ಹಾಕಬೇಕು. ಇದು ಕ್ರಿಸ್ತಪೂರ್ವ 428ರಿಂದ 348 ತನಕ ಬದುಕಿದ್ದ ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ ಹೇಳಿದ್ದ ಮಾತು. ಅಥೆನ್ಸ್ನಲ್ಲಿ ಬದುಕಿದ್ದ ಪ್ಲೇಟೋ ಒಂದು ಆದರ್ಶ ನಗರದ ಜನಸಂಖ್ಯೆ 5,040ಕ್ಕೂ ಅಧಿಕ ಇರಬಾರದು ಅಂತ ಹೇಳಿದರು. ಒಂದು ನಗರದ ಜನಸಂಖ್ಯೆ ಇದಕ್ಕಿಂತ ಹೆಚ್ಚಾದರೆ ಅನ್ನ, ಆಹಾರ, ನೀರು ಎಲ್ಲ ಖಾಲಿಯಾಗಿ ಹೋಗಿಬಿಡುತ್ತೆ. ಅನ್ನಕ್ಕಾಗಿ ಯುದ್ಧ ಶುರುವಾಗುತ್ತೆ ಅಂತ ಪ್ಲೇಟೋ ಹೇಳಿದರು. ಆದ್ರೀಗ ಶ್ರೇಷ್ಠ ತತ್ವಜ್ಞಾನಿ ಎನಿಸಿಕೊಂಡಿದ್ದ ಪ್ಲೇಟೋರ ಈ ಮಾತುಗಳು ದೊಡ್ಡ ಅಚ್ಚರಿ ಮೂಡಿಸುತ್ತವೆ. ಯಾಕಂದರೆ ಬೆಂಗಳೂರಿನ ಜನಸಂಖ್ಯೆಯೇ 1,31,00,000ಕ್ಕೂ ಹೆಚ್ಚಿದೆ. ಮುಂಬೈ ಜನಸಂಖ್ಯೆ 2 ಕೋಟಿಗೂ ಅಧಿಕ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜಗತ್ತಿನ ಜನಸಂಖ್ಯೆ ಭರ್ತಿ 8 ಬಿಲಿಯನ್ ಅಂದರೆ 800 ಕೋಟಿ ಟಚ್ ಮಾಡ್ತಾ ಇದೆ. ಹೌದು, 2022ರ ನವೆಂಬರ್ 15ರ ಹೊತ್ತಿಗೆ ಭೂಮಿ ಮೇಲಿನ ಮನುಷ್ಯರ ಸಂಖ್ಯೆ 800 ಕೋಟಿ ರೀಚ್ ಆಗಿಬಿಡುತ್ತೆ ಅಂತ ವಿಶ್ವಸಂಸ್ಥೆಯ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ 2022 ವರದಿ ತಿಳಿಸಿದೆ. ವಿಶ್ವಸಂಸ್ಥೆಯ ಲೆಕ್ಕಾಚಾರದ ಪ್ರಕಾರ 2030ರ ಹೊತ್ತಿಗೆ ಜಗತ್ತಿನ ಜನಸಂಖ್ಯೆ 8.5 ಬಿಲಿಯನ್ ಅಂದರೆ 850 ಕೋಟಿಗೆ ಇರುತ್ತೆ. 2050ರ ಹೊತ್ತಿಗೆ 970 ಕೋಟಿಗೆ ಇರುತ್ತೆ. 2080ರ ಹೊತ್ತಿಗೆ 1040 ಕೋಟಿಗೆ ರೀಚ್ ಆಗುತ್ತೆ. 10,000 ವರ್ಷಗಳ ಹಿಂದೆ ಭೂಮಿ ಮೇಲಿನ ಕಶೇರುಕಗಳ ಸಂಖ್ಯೆ ಅಂದರೆ ವರ್ಟಿಬ್ರೇಟ್ಗಳು, ಬೆನ್ನು ಮೂಳೆ ಇರೋ ಜೀವಿಗಳ ವಿಚಾರಕ್ಕೆ ಬಂದಾಗ, ಸಮುದ್ರದ ಬಿಡಿ, ಸಮುದ್ರದ ಹೇಳ್ತಾ ಇಲ್ಲ ನಾವಿಲ್ಲಿ, ಸಮುದ್ರದಲ್ಲೂ ಕೂಡ ಜೀವಿಗಳು ವರ್ಟಿಬ್ರೇಟ್ಗಳಿದ್ದಾವೆ, ಅದನ್ನು ಹೇಳ್ತಿಲ್ಲ. ನೆಲದ ಮೇಲಿರೋ ಜೀವಿಗಳಿಗೆ ಸಂಬಂಧಪಟ್ಟಾಗ ಹೇಳ್ತಿರೋದು. ಅವುಗಳ ಒಟ್ಟು ತೂಕದಲ್ಲಿ ಕಾಡು ಪ್ರಾಣಿಗಳು, ವನ್ಯಜೀವಿಗಳ ತೂಕ 99% ಆಗಿತ್ತು. ಅಂದರೆ ಆಗ ಅಷ್ಟು ಪ್ರಮಾಣದ ಕಾಡು ಪ್ರಾಣಿಗಳಿದ್ವು. ಮನುಷ್ಯರು ಕೂಡ ಕಾಡಲ್ಲೇ ಇದ್ರು ಅನ್ಸುತ್ತೆ ಅವಾಗ, ಯಾರಿಗೊತ್ತು? ಅಷ್ಟು ಹಿಂದಿನ ಇತಿಹಾಸ ನಮಗೆ ಸ್ಪಷ್ಟ ಇಲ್ಲ. ಈಗ ಕಶೇರುಕಗಳ ಒಟ್ಟು ತೂಕದಲ್ಲಿ ಕಾಡು ಪ್ರಾಣಿಗಳ ಪಾಲು ಕೇವಲ 1%ಗೆ ಇಳಿದಿದೆ. ಮನುಷ್ಯರ ಪಾಲೆ 32%ಗೆ ಏರಿಕೆಯಾಗಿದೆ. ಉಳಿದ 67% ತೂಕ ಸಾಕು ಪ್ರಾಣಿಗಳದ್ದಾಗಿದೆ. 1970ರಿಂದ 2020ರ ನಡುವಿನ ಅವಧಿಯಲ್ಲಿ ಜಗತ್ತಿನ ಕಾಡು ಪ್ರಾಣಿಗಳ ಸಂಖ್ಯೆ 70% ಡೌನ್ ಆಗಿದೆ. ಆದರೆ ಇದೇ ಅವಧಿಯಲ್ಲಿ ಮನುಷ್ಯರ ಸಂಖ್ಯೆ ಡಬಲ್ ಆಗಿದೆ. ಇದು ಭೂಮಿ ಮೇಲೆ ಮನುಷ್ಯ ಅನ್ನೋ ಪ್ರಾಣಿ ತನ್ನ ಸಂಖ್ಯೆಯನ್ನು ಎಷ್ಟು ವೇಗವಾಗಿ ಹೆಚ್ಚಿಸ್ಕೊಳ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್. ಏನು 2 ತಿಂಗಳು ಕಳೆದು ಬಿಟ್ರೆ ಜಗತ್ತಲ್ಲಿರೋ ಜನಸಂಖ್ಯೆ 800 ಕೋಟಿ ಆಗುತ್ತೆ. ಹಾಗಾದರೆ ಇಷ್ಟೊಂದು ಜನಸಂಖ್ಯೆ ಭೂಮಿಗೆ ಭಾರ ಆಗಲ್ವಾ? ಎಲ್ರಿಗೂ ಮೂಲಭೂತ ಅಗತ್ಯಗಳಾದ ಆಹಾರ, ನೀರು, ಶಿಕ್ಷಣ, ವೈದ್ಯಕೀಯ ಸೇವೆ ನೀಡೋದು ಹೇಗೆ? ಈ ಭೂಮಿ ಎಷ್ಟು ಜನರನ್ನ ತಡೆದುಕೊಳ್ಬಲ್ಲದು? ಭೂಮಿ ಮೇಲೆ ಮನುಷ್ಯ ಅನ್ನೋ ಪ್ರಾಣಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬೆಳೆದಿದ್ದಾದ್ರೂ ಹೇಗೆ? ಯಾವ್ಯಾವ ದೇಶಗಳ ಜನಸಂಖ್ಯೆ ಅಧಿಕ ಆಗಿದೆ? ಈ ಎಲ್ಲ ಸಂಗತಿಗಳನ್ನ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಸದ್ಯ ಭೂಮಿಯ ಜನಸಂಖ್ಯೆ 800 ಕೋಟಿ ಆಗ್ತಾ ಇದೆ. ಅಚ್ಚರಿಯ ಸಂಗತಿ ಅಂದರೆ 70,000 ವರ್ಷಗಳ ಹಿಂದೆ ಮನುಷ್ಯರ ಸಂಖ್ಯೆ ಕೇವಲ 10,000ಕ್ಕೆ ಕುಸಿದು ಹೋಗಿತ್ತು. ಭೂಮಿ ಮೇಲಿನ ಮನುಷ್ಯರ ಸಂತತಿಯೇ ನಶಿಸಿ ಹೋಗುವ ಪರಿಸ್ಥಿತಿ ಎದುರಾಗಿತ್ತು. ಜನರು ಆಹಾರ ಸಿಗದೆ ಸಾಯ್ತಾ ಇದ್ರು. ಆದರೆ ಮನುಷ್ಯರು ಅನ್ನ ನೀರು ಹುಡುಕ್ತಾ ಆಫ್ರಿಕಾ ಖಂಡದಿಂದ ಬೇರೆ ಕಡೆಗೆ ವಲಸೆ ಹೋದ ಬಳಿಕ ಮನುಷ್ಯರ ಸಂಖ್ಯೆ ಏರ್ತಾ ಹೋಯಿತು. ಮೊದಲು ಅಲೆಮಾರಿಗಳಾಗಿದ್ದ ಮನುಷ್ಯರು ಒಂದು ಕಡೆ ನೆಲೆ ನಿಂತು ಕೃಷಿ ಆರಂಭಿಸಿದ ಬಳಿಕ, ಮನೆಗಳನ್ನು ಕಟ್ಕೊಳ್ಳೋಕೆ ಶುರು ಮಾಡಿದ ಬಳಿಕ ಮನುಷ್ಯರ ಸಂಖ್ಯೆ ಏರಿಕೆ ಆಗೋಕೆ ಶುರುವಾಯಿತು. ಮನುಷ್ಯರು ಬೀಜಗಳನ್ನು ಬಿತ್ತಿ ಆಹಾರ ಬೆಳೆಯೋ ವಿದ್ಯೆಯನ್ನು ಸಿದ್ಧಿಸಿಕೊಂಡ ಬಳಿಕ ಸಹಜವಾಗಿ ಆಹಾರ ಭದ್ರತೆ ಸಿಕ್ತು. ಅದರ ಪರಿಣಾಮ ಮನುಷ್ಯರ ಸಂಖ್ಯೆ ಹಲವು ಪಟ್ಟು ಅತ್ಯಂತ ವೇಗವಾಗಿ ಜಾಸ್ತಿ ಆಯಿತು. ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಅಂತಾರಲ್ಲ, ಇದ್ದಕ್ಕಿದ್ದ ಹಾಗೆ ಹಲವು ಪಟ್ಟು ವೇಗವಾಗಿ ಬೆಳವಣಿಗೆ ಕಾಣೋದು. ಆ ರೀತಿ ಆಯಿತು ಮನುಷ್ಯರ ಜನಸಂಖ್ಯೆ ಬೆಳೆದಂತೆ ಭೂಮಿ ಮೇಲೆ ಎಷ್ಟು ಜನ ಇರಬೇಕು, ಎಷ್ಟು ಜನಸಂಖ್ಯೆಯನ್ನು ಈ ಭೂಮಿ ತಡೆದುಕೊಳ್ಳುತ್ತೆ ಅನ್ನೋ ಚರ್ಚೆಗಳು ಕೂಡ ಪ್ಲೇಟೋನ ಕಾಲದಿಂದಲೂ ಶುರುವಾಗಿತ್ತು. ಹಲವು ದೇಶಗಳ ಪುರಾಣಗಳಲ್ಲಿ ಭೂಮಿ ಮೇಲೆ ಜನಸಂಖ್ಯೆ ಹೆಚ್ಚಾದರೆ ದೇವರು ಸಾಂಕ್ರಾಮಿಕ ರೋಗಗಳ ರೂಪದಲ್ಲಿ ಭೂಮಿ ಮೇಲಿನ ಜನರ ಸಂಖ್ಯೆಯನ್ನು ಕಮ್ಮಿ ಮಾಡ್ತಾನೆ ಅನ್ನೋ ನಂಬಿಕೆಗಳು ಕೂಡ ಇದೆ. ಆದರೆ ಆಧುನಿಕ ಜಗತ್ತಲ್ಲಿ ಜನಸಂಖ್ಯಾ ಸ್ಫೋಟ ಅಥವಾ ಜನಸಂಖ್ಯೆಯ ಹೆಚ್ಚಳ ಅನ್ನೋ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಾಗಿದ್ದು 1968ರಲ್ಲಿ. ಆಗ ದಿಲ್ಲಿಗೆ ಭೇಟಿ ನೀಡಿದ ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಪಾಲ್ ಎರ್ಲಿಚ್ ಮತ್ತು ಅವರ ಪತ್ನಿ ಎನೆ ಎರ್ಲಿಚ್ ದಿ ಪಾಪ್ಯುಲೇಷನ್ ಬಾಂಬ್ ಅನ್ನೋ ಪುಸ್ತಕವನ್ನು ಬರೆದರು.
ಅವರು ದಿಲ್ಲಿಯ ಸ್ಲಮ್ಗಳಲ್ಲಿ ಹೋಗುವಾಗ ಸಿಕ್ಕಾಪಟ್ಟೆ ಜನರನ್ನು ನೋಡಿ ದಿಲ್ಲಿಯಲ್ಲಿ ಜನರು ಬಾಂಬ್ ರೀತಿ ಸ್ಫೋಟಗೊಳಿಸಿದ್ದಾರೆ ಅನ್ನೋ ರೀತಿ ತೆಗಳೋ ರೀತಿಯಲ್ಲಿ ಬರೆದ್ರು. ಮುಂದಿನ ದಿನಗಳಲ್ಲಿ ಜನಸಂಖ್ಯಾ ಸ್ಫೋಟದಿಂದ ಭಾರತೀಯರು ಊಟ ಸಿಗದೆ ಸಾಯ್ತಾರೆ ಅಂತ ಕೂಡ ಹೇಳಿದ್ರು. ಆದರೆ ಆ ಹೊತ್ತಿಗೆ ಲಂಡನ್ನಲ್ಲಿ ದಿಲ್ಲಿ ಜನಸಂಖ್ಯೆಗಿಂತ ಡಬಲ್ ಜನಸಂಖ್ಯೆ ಇತ್ತು. ಹೀಗಾಗಿ ಪ್ರೊಫೆಸರ್ ಪಾಲ್ ಎರ್ಲಿಚ್ ಅವರ ಪುಸ್ತಕ ಟೀಕೆಗೂ ಗುರಿಯಾಯಿತು. ಅದರಲ್ಲಿ ಗಮನಿಸಬೇಕಾಗಿರೋ ವಿಚಾರ ಇದೆ. ಲಂಡನ್ನಲ್ಲಿರೋ ಸಂಪತ್ತು ಎಂಥದ್ದು, ಎಷ್ಟು ಜನಕ್ಕೆ ಹಂಚಿಕೆ ಆಗ್ತಿದೆ, ದಿಲ್ಲಿಯಲ್ಲಿರೋ ಸಂಪತ್ತು ಎಷ್ಟು ಜನಕ್ಕೆ ಹಂಚಿಕೆ ಆಗ್ತಿದೆ, ಅದು ಕೂಡ ಮುಖ್ಯ ಆಗುತ್ತೆ. ಇರಲಿ, 1994ರಲ್ಲಿ ಜಗತ್ತಿನ ಒಟ್ಟು ಜನಸಂಖ್ಯೆ 550 ಕೋಟಿಯಾಗಿರುತ್ತೆ. ಆಗ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಸಂಶೋಧಕರ ತಂಡ ಜಗತ್ತಿನ ಜನಸಂಖ್ಯೆ 200 ಕೋಟಿ ಮಾತ್ರ ಇರಬೇಕು, ಅದು ಆದರ್ಶ ಅಂತ ಅವ್ರದೇ ಆದ ಲೆಕ್ಕಾಚಾರದಲ್ಲಿ ವರದಿಯನ್ನು ಕೊಟ್ಟರು. ಆದರೆ ಅದಾಗಿ ಹೆಚ್ಚು ಕಮ್ಮಿ 1/4 ಶತಮಾನ ಕಳೀತಾ ಇದೆ. ಈಗ ನಮ್ಮ ಜನಸಂಖ್ಯೆ, ಭೂಮಿಯ ಜನಸಂಖ್ಯೆ 800 ಕೋಟಿ, 200 ಕೋಟಿಯಲ್ಲಿ 800 ಕೋಟಿಯಲ್ಲಿ ಅಷ್ಟು ರೀಚ್ ಆಗಿದೆ. ಮನುಕುಲ ಇನ್ನೂ ಕೂಡ ಬದುಕಿದೆ. ಆದರೆ ಭೂಮಿಯನ್ನು ಹಾಳು ಮಾಡ್ತಾ ಇದ್ದೀವಿ, ಭೂಮಿಯನ್ನು ಸರ್ವನಾಶ ಮಾಡ್ತಾ ಇದ್ದೀವಿ, ಭೂಮಿಯನ್ನು ಮುಂದಿನ ಪೀಳಿಗೆಗೆ ಬದುಕೋಕೆ ಸಾಧ್ಯವಾಗದ ಮಟ್ಟಿಗೆ ನಾವು ನಾಶ ಮಾಡ್ತಾ ಇದ್ದೀವಿ. ಹಾಗಾದರೆ ಜನಸಂಖ್ಯೆಯ ಹೆಚ್ಚಳದಿಂದ ಏನೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗಬಹುದು ಅಂತ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗಬೇಕಾಗತ್ತೆ. ಪ್ರಕೃತಿಯ ಮಿತಿಮೀರಿದ ಬಳಕೆ. ಸ್ನೇಹಿತರೆ, ನಾವು ಒಂದು ವಿಚಾರವನ್ನು ನೆನಪಿಡಬೇಕು. ಭೂಮಿ ಮೇಲೆ ಜನರ ಸಂಖ್ಯೆ ಹೆಚ್ಚಾದಂತೆ ಭೂಮಿಯ ವಿಸ್ತೀರ್ಣ ಹೆಚ್ಚಾಗ್ತಾ ಹೋಗಲ್ಲ. ಜನರು ಹೆಚ್ಚಾದಂತೆ ಕೃಷಿ, ಕೈಗಾರಿಕೆ, ಮನೆ, ವಾಣಿಜ್ಯ ಕಟ್ಟಡ, ಶಾಲೆ, ಕಾಲೇಜು, ಆಸ್ಪತ್ರೆ ಸೇರಿದಂತೆ ಮೂಲ ಸೌಕರ್ಯ ಮಾಡಬೇಕಾಗತ್ತೆ, ರೋಡ್ ಮಾಡಬೇಕಾಗತ್ತೆ, ಬಸ್ ಸ್ಟ್ಯಾಂಡ್, ಏರ್ಪೋರ್ಟ್ ಎಲ್ಲ ಮಾಡಬೇಕಾಗತ್ತೆ. ಇದರಿಂದ ಪ್ರಕೃತಿಯ ಮೇಲೆ ಅಧಿಕ ಒತ್ತಡ ಬೀಳುತ್ತೆ. ವಿಶ್ವಸಂಸ್ಥೆಯ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ನಡೆಸಿದ ಸರ್ವೆ ಪ್ರಕಾರ ಈಗಾಗಲೇ ಮನುಷ್ಯರು ಭೂಮಿ ಮೇಲಿನ 38% ನೆಲವನ್ನು ಕೃಷಿ ಮತ್ತು ಇತರೆ ಚಟುವಟಿಕೆಗಳಿಗಾಗಿ ಬಳಸ್ಕೊಳ್ತಾ ಇದ್ದಾರೆ. ಒಟ್ಟು 1240 ಕೋಟಿ ಎಕರೆ ಜಾಗ ಈಗ ಬಳಕೆ ಆಗ್ತಾ ಇದೆ. ಇದರಿಂದ ವಾತಾವರಣಕ್ಕೆ ಸೇರೋ ಕಾರ್ಬನ್ ಡೈಆಕ್ಸೈಡ್ನಂತಹ ಹಸಿರುಮನೆ ಅನಿಲಗಳ ಪ್ರಮಾಣ ಹೆಚ್ಚಿ ಭೂಮಿಯ ತಾಪಮಾನ ಏರಿಕೆ ಆಗ್ತಾ ಇದೆ. ಭೂಮಿಯ ತಾಪಮಾನ ಏರಿಕೆ ಪರಿಣಾಮವಾಗಿ ಭಾರೀ ಮಳೆ, ಪ್ರವಾಹ, ಸಮುದ್ರ ಮಟ್ಟ ಹೆಚ್ಚಳ, ಹೀಟ್ ವೇವ್ನಂತಹ ಪ್ರಕೃತಿ ವಿಕೋಪಗಳು ಏರ್ತಾ ಇವೆ. ಶ್ರೀಮಂತ ದೇಶಗಳ ಜನರು ಒಂದು ಮಗುವನ್ನು ಕಮ್ಮಿ ಮಾಡಿಕೊಂಡ್ರೆ ಪ್ರತಿ ವರ್ಷ ವಾತಾವರಣ ಸೇರೋ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ 58.6 ಟನ್ನಷ್ಟು ಕಮ್ಮಿ ಆಗುತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಇದು ಜನಸಂಖ್ಯಾ ಹೆಚ್ಚಳ ವಾತಾವರಣವನ್ನು ಹೇಗೆ ಕೆಡಿಸ್ತಾ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ. ಜೀವನ ಮಟ್ಟ ಕುಸಿತ. ಜನಸಂಖ್ಯೆ ಹೆಚ್ಚಳದಿಂದ ನಿರುದ್ಯೋಗ ಪ್ರಮಾಣ ಹೆಚ್ಚಳ ಆಗುತ್ತೆ. ಹೆಚ್ಚು ಜನರಿಗೆ ಉದ್ಯೋಗ ಕೊಡೋಕೆ ಹೆಚ್ಚೆಚ್ಚು ಬಂಡವಾಳ ಹೂಡಬೇಕಾಗತ್ತೆ. ಇದು ಸಾಧ್ಯವಾಗದಿದ್ದರೆ ಬಡತನ ಕೂಡ ಏರಿಕೆಯಾಗುತ್ತೆ. ಎಲ್ರಿಗೂ ಉತ್ತಮ ಆಹಾರ, ಶಿಕ್ಷಣ ಮತ್ತು ವೈದ್ಯಕೀಯ ಸವಲತ್ತು ಸಿಗೋದು ಕಷ್ಟ ಆಗುತ್ತೆ. ಇದರಿಂದ ಸಹಜವಾಗಿ ಜನರ ಜೀವನ ಮಟ್ಟ ಮತ್ತು ತಲಾ ಆದಾಯ ಕುಸಿಯುತ್ತೆ. ಹಾಗಾದರೆ ಜಗತ್ತಲ್ಲಿ ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡೋಕೆ ಯಾವುದೇ ಕ್ರಮ ತೆಗೆದುಕೊಳ್ತಾನೆ ಇಲ್ವಾ ಅಂತ ನೋಡಿದ್ರೆ ಇಲ್ಲ. ಕ್ರಮಗಳನ್ನು ಕಾಲಕ್ಕೆ ತಗೊಳ್ತಾ ಬಂದಿದೆ ಮನುಕುಲ. ಹಲವು ದೇಶಗಳು ಫ್ಯಾಮಿಲಿ ಪ್ಲಾನಿಂಗ್ ಮೂಲಕ ಜನಸಂಖ್ಯೆ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಿವೆ. ಕೆಲ ದೇಶಗಳು ಫ್ಯಾಮಿಲಿ ಪ್ಲಾನಿಂಗ್ ಮೂಲಕ ಜನಸಂಖ್ಯೆ ಏರಿಕೆ ಮಾಡೋಕ್ಕೂ ಕೂಡ ಕುಮ್ಮಕ್ಕು ಕೊಡ್ತಾವೆ. ಏನು ಜನಸಂಖ್ಯೆ ತುಂಬ ಕಮ್ಮಿ ಆಯಿತು ಅಂಥೇಳಿ. ಸೊ ಇದೊಂಥರ ಬ್ಯಾಲೆನ್ಸಿಂಗ್ ಆಟ. ಅದೇನು ಅಂತ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. 1960ರ ದಶಕದಲ್ಲಿ ಜಗತ್ತಿನ 127 ದೇಶಗಳ ಮಹಿಳೆಯರು ತಲಾ 5 ಮಕ್ಕಳನ್ನು ಹೆರ್ತಾ ಇದ್ರು. ಫರ್ಟಿಲಿಟಿ ರೇಟ್ ಅಂದರೆ ಒಬ್ಬ ಲೇಡಿ 5 ಮಕ್ಕಳಿಗೆ ಜನ್ಮ ನೀಡ್ತಾ ಇದ್ರು ಅಂತ ಆ್ಯಾವ್ರೇಜ್ ಆಗಿ. ಆದರೆ ಈಗ ಆ್ಯಾವ್ರೇಜ್ ಆಗಿ 5 ಮಕ್ಕಳನ್ನು ಹೆರೋ ಮಹಿಳೆಯರನ್ನು ಹೊಂದಿರೋ ರಾಷ್ಟ್ರಗಳ ಸಂಖ್ಯೆ 8ಕ್ಕೆ ಇಳಿದಿದೆ. ಅಂದರೆ ಕಳೆದ 60 ವರ್ಷಗಳಲ್ಲಿ ಮಕ್ಕಳನ್ನು ಹೆರೋ ಪ್ರಮಾಣ ತುಂಬ ಕಮ್ಮಿ ಆಗ್ತಾ ಇದೆ. ಸದ್ಯ 61 ದೇಶಗಳಲ್ಲಿ ಜನಸಂಖ್ಯೆಯ ರಿಪ್ಲೇಸ್ಮೆಂಟ್ಗೆ ಬೇಕಾದಂಥ ಮಕ್ಕಳು ಕೂಡ ಹುಡ್ತಾ ಇಲ್ಲ. ಅಂದರೆ ಜನಸಂಖ್ಯೆಯನ್ನು ಸಮಸ್ಥಿತಿಯಲ್ಲಿ ಕಾಯ್ದುಕೊಂಡು ಹೋಗೋಕೆ ಬೇಕಾಗುವಷ್ಟು ಜನ ಪ್ರಮಾಣವೇ ಇಲ್ಲ. ಆದರೂ ಮೊದಲಿಗಿಂತ ಜನಸಂಖ್ಯೆ ಜಾಸ್ತಿ. ಹೇಗಂದರೆ ಮೊದಲೆಲ್ಲ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಮ್ಮಿ ಇತ್ತು, ಜೀವಿತಾವಧಿ ಕಮ್ಮಿ ಇತ್ತು. ಅದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಹೇಳ್ತೀವಿ. ಆದರೆ ಈಗ ಜೀವಿತಾವಧಿ ಜಾಸ್ತಿ ಆಗಿದೆ. ಹುಟ್ಟಿದವರು ಲೇಟಾಗಿ ಸಾಯ್ತಿದ್ದಾರೆ. ಅದರ ಪರಿಣಾಮ ಜನಸಂಖ್ಯೆಯ ಪ್ರಮಾಣ, ಭೂಮಿ ಮೇಲೆ ನಿಂತಿರೋ ಜನಸಂಖ್ಯೆಯ ಪ್ರಮಾಣ ಜಾಸ್ತಿ ಆಗಿದೆ. 1980ರಲ್ಲಿ ಚೀನಾ ತುಂಬ ಕಟ್ಟುನಿಟ್ಟಾಗಿ ಒಂದು ಮಗು ನೀತಿಯನ್ನು, ಒನ್ ಚೈಲ್ಡ್ ಪಾಲಿಸಿಯನ್ನು ತಂತು. ಒಂದು ದಂಪತಿ ಒಂದೇ ಮಗುವನ್ನು ಮಾಡ್ಕೋಬೇಕು ಅನ್ನೋ ನಿಯಮ ಜಾರಿಗೊಳಿಸಿತ್ತು. ಇದು ಚೀನಾಗೆ ಉಲ್ಟಾ ಹೊಡೆದಿತ್ತು. ದುಡಿಯೋ ಯುವಕರ ಸಂಖ್ಯೆ ಕಮ್ಮಿಯಾಗಿ ಅವಲಂಬಿ ಹಿರಿಯರ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ನಿಧಾನಕ್ಕೆ ಶುರುವಾಯಿತು. ಹೇಳಿ ಕೇಳಿ ಚೀನಾ ಒಂದು ಗ್ಲೋಬಲ್ ಸಪ್ಲೈಯರ್, ಅದು ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ. ಅದು ಈ ರೀತಿ ಆದರೆ ಬಹಳ ಕಷ್ಟ ಆಗುತ್ತೆ ಲಾಂಗ್ ರನ್ನಲ್ಲಿ ಅವರಿಗೆ. ಹೀಗಾಗಿ ಚೀನಾ ಒನ್ ಚೈಲ್ಡ್ ಪಾಲಿಸಿಯನ್ನು 2016ರಲ್ಲೇ ಕೈಬಿಡ್ತು. 2016ರ ಬಳಿಕ ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೆರೋ ದಂಪತಿಗೆ ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದಾರೆ. ಚೀನಾದಲ್ಲಿ ಫರ್ಟಿಲಿಟಿ ಪ್ರಮಾಣ ಅಂದರೆ ಸಂತಾನೋತ್ಪತ್ತಿ ಪ್ರಮಾಣ ಕೇವಲ 1.15ರಷ್ಟಿದೆ.
ಅಂದರೆ ಚೀನಾ ಸರ್ಕಾರದ ಪ್ರೋತ್ಸಾಹದ ಹೊರತಾಗೂ ಕೂಡ ಚೀನಾದ ಮಹಿಳೆಯರು ಆವರೇಜ್ ಆಗಿ ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನ ಹೆರ್ತಾ ಇಲ್ಲ. ಇದೇ ಟೈಮ್ನಲ್ಲಿ ಯುಕೆಲಿ ಮಕ್ಕಳನ್ನ ಯಾರೆಲ್ಲ ಜಾಸ್ತಿ ಹೆರಲ್ಲ ಅಂತ ದಂಪತಿಗಳ ಮೇಲೆ ಟ್ಯಾಕ್ಸ್ ಹಾಕ್ತೀವಿ, ಹೆರ್ರಿ ಜಾಸ್ತಿ ಮಕ್ಕಳನ್ನ ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಯುಕೆಯಲ್ಲಿ ಸದ್ಯ ಓರ್ವ ಮಹಿಳೆ ಸರಾಸರಿ 1.62 ಮಕ್ಕಳನ್ನ ಮಾತ್ರ ಹೆರ್ತಾ ಇದ್ದಾರೆ. ಅಂದರೆ 10 ಮಹಿಳೆಯರಿಂದ 16 ಮಕ್ಕಳು ಅಂತ ಅನ್ಕೊಳ್ಳಿ. ಆ ಥರ ಅಂದರೆ ಯುಕೆ ಮಹಿಳೆಯರು 2ಕ್ಕಿಂತ ಕಮ್ಮಿ ಮಕ್ಕಳನ್ನ ಪಡೆಯೋಕೆ ಬಯಸ್ತಾ ಇದ್ದಾರೆ. ಒಂದು ದೇಶದ ಜನಸಂಖ್ಯೆಯನ್ನ ಸಮಸ್ಥಿತಿಯಲ್ಲಿ ಇರಿಸ್ಕೋಬೇಕಾದ್ರೆ ಓರ್ವ ಮಹಿಳೆ ಆಗಲೇ ಹೇಳಿದ ಹಾಗೆ ಸರಾಸರಿ 2 ಮಕ್ಕಳನ್ನ ಹೆರಬೇಕು ಅನ್ನೋದು ತಜ್ಞರ ಲೆಕ್ಕಾಚಾರ. ಏನೋ ಸಿಂಗಾಪುರದಲ್ಲಿ ಮಹಿಳೆಯರು ಮಕ್ಕಳನ್ನ ಹೆರುವ ಪ್ರಮಾಣ 1.1ರಷ್ಟಿದೆ. ಹೀಗಾಗಿ ಸಿಂಗಾಪುರ ಸರ್ಕಾರ ಹೆಚ್ಚೆಚ್ಚು ಮಕ್ಕಳನ್ನ ಹೆರಿ ನಿಮ್ಮ ದೇಶಭಕ್ತಿಯನ್ನ ಸಾಬೀತು ಮಾಡಿ ಅಂತ ಜನರಿಗೆ ಸಲಹೆ ಕೊಡ್ತಾ ಇದೆ. ಮಕ್ಕಳನ್ನ ಹೆರೋಕೆ ದಂಪತಿಗಳಿಗೆ ಪ್ರೋತ್ಸಾಹ ಕೊಡೋಕೆ ರ್ಯಾಪ್ ಸಾಂಗ್ಗಳನ್ನೆಲ್ಲ ರಿಲೀಸ್ ಮಾಡಿದೆ. ಇದರ ಹಿಂದೆ ಸಿಂಗಾಪುರ ಸರ್ಕಾರದ ಆರ್ಥಿಕ ಲೆಕ್ಕಾಚಾರ ಕೂಡ ಇದೆ. ಜನಸಂಖ್ಯೆ ಹೆಚ್ಚಾದರೆ ಜನರು ಹೆಚ್ಚೆಚ್ಚು ವಸ್ತುಗಳ ಉತ್ಪಾದನೆ ಮಾಡ್ತಾರೆ, ಹೆಚ್ಚೆಚ್ಚು ವಸ್ತುಗಳನ್ನು ಬಳಸ್ತಾರೆ. ಇದರಿಂದ ಸಿಂಗಾಪುರದ ಆರ್ಥಿಕತೆ ಬೆಳೆಯುತ್ತೆ ಅನ್ನೋದು ಅಲ್ಲಿನ ಸರ್ಕಾರ ಲೆಕ್ಕಾಚಾರ. ಸಿಂಗಾಪುರದಂತಹ ಸಣ್ಣ ಪುಟ್ಟ ಹಾಗೂ ಅತಿ ಶ್ರೀಮಂತ ಪ್ರದೇಶಕ್ಕೆ ಎಷ್ಟು ಜನಸಂಖ್ಯೆ ಜಾಸ್ತಿ ಆದರೂ ಪರವಾಗಿಲ್ಲ, ಫೀಡ್ ಮಾಡೋಕ್ಕೆ ದುಡ್ಡಿದೆ ಅನ್ನೋ ದೇಶಗಳಿಗೆ ಈ ಸೂತ್ರ ಅನ್ವಯ ಆಗುತ್ತೆ. ಆದರೆ 140 ಕೋಟಿ ಜನಸಂಖ್ಯೆ ಹೊಂದಿರೋ ಭಾರತಕ್ಕೆ ಎರಡೂ ಕೂಡ ಅಪಾಯಕಾರಿ. ಬೇರೆ ಜನಸಂಖ್ಯೆ ಮಾಡಿ ಜಾಸ್ತಿ, ಅದು ಕೂಡ ಅಪಾಯಕಾರಿ. ತೀರಾ ಕಮ್ಮಿಯಾಗಿ ದುಡಿಯೋ ಕೈಗಳ ಸಂಖ್ಯೆ ಕಮ್ಮಿ ಆದರೆ ಅದು ಕೂಡ ಅಪಾಯಕಾರಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತದ ಜನಸಂಖ್ಯೆ ಕೇವಲ 34 ಕೋಟಿ ಇತ್ತು. ಆಗ ಭಾರತೀಯರ ಸರಾಸರಿ ಜೀವಿತಾವಧಿ ಕೇವಲ 32 ವರ್ಷ ಇತ್ತು. ಅಂದರೆ ಭಾರತದಲ್ಲಿ ಹುಟ್ಟಿದ ಜನರು ಸರಾಸರಿ 32 ವರ್ಷ ಮಾತ್ರ ಬದುಕ್ತಾ ಇದ್ರು. ಒಂದು ದೇಶವಾಗಿ ಭಾರತೀಯರು ಬದುಕೋ ಸರಾಸರಿ ವಯಸ್ಸು ಕೇವಲ 32 ಆಗಿತ್ತು. ಆಗ ಭಾರತದಲ್ಲಿ ಎಲ್ರಿಗೂ ಆಹಾರನೂ ಸಿಗ್ತಾ ಇರಲಿಲ್ಲ, ಔಷಧಿ ಸಿಗ್ತಾ ಇರಲಿಲ್ಲ, ಕಾಯಿಲೆಗಳು ತುಂಬ ಇದ್ವು. ಹುಟ್ಟಿದ ಎಲ್ಲ ಮಕ್ಕಳು ಬದುಕ್ತಾ ಇರಲಿಲ್ಲ. ಬಹುತೇಕ ಮಕ್ಕಳು ಬಾಲ್ಯದಲ್ಲೇ ಉಸಿರು ಚೆಲ್ತಾ ಇದ್ರು. ನಂತರ ದಿನಗಳಲ್ಲಿ ಭಾರತದಲ್ಲಿ ಎಲ್ರಿಗೂ ಆಹಾರ ಸಿಗೋಕ್ಕೆ ಶುರುವಾಯಿತು, ವೈದ್ಯಕೀಯ ಸೌಲಭ್ಯ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು. ಆಗ ಭಾರತದ ಜನಸಂಖ್ಯೆ ಸ್ಫೋಟ ಆಗ್ಲಿಕ್ಕೆ ಶುರುವಾಯಿತು. ಈಗ ಭಾರತೀಯರ ಸಂಖ್ಯೆ 140 ಕೋಟಿಗೆ ಹತ್ತಿರ ಆಗ್ತಾ ಇದೆ. ಭಾರತೀಯರ ಜೀವಿತಾವಧಿ 69 ವರ್ಷಕ್ಕೆ ಏರಿಕೆಯಾಗಿದೆ. ಮುಂದಿನ ವರ್ಷ ಭಾರತದ ಜನಸಂಖ್ಯೆ ಚೀನಾವನ್ನು ಮೀರಿಸುತ್ತೆ. 2023ರಲ್ಲಿ ಭಾರತದ ಜನಸಂಖ್ಯೆ ಚೀನಾದ ಜನಸಂಖ್ಯೆಗಿಂತ ಹೆಚ್ಚಾಗುತ್ತೆ. ಮುಂದಿನ ವರ್ಷ ಭಾರತದ ಜನಸಂಖ್ಯೆ 140 ಕೋಟಿ ದಾಟಿದ್ರೆ ಚೀನಾ ಜನಸಂಖ್ಯೆ 140 ಕೋಟಿಗಿಂತ ಕಮ್ಮಿ ಆಗುತ್ತೆ. ಹೇಳೋದು ಈಸಿ, ಹಳಬ್ರು ಹೆಂಗೆ ಬದುಕ್ತಾ ಇದ್ರು ಗೊತ್ತಾ? ಗುಂಡು ಕಲ್ತರ ಇರ್ತಾ ಇದ್ರು, 100 ವರ್ಷ ಬದುಕ್ತಾ ಇದ್ರು, 120 ವರ್ಷ ಬದುಕ್ತಾ ಇದ್ರು. ನಮಗೆ ಈಗ ಕಣ್ಣಿಗೆ ಆ ರೀತಿ ಎಕ್ಸಾಂಪಲ್ಸೇ ಕಾಣಿಸ್ತಾ ಇದೆ, ಹಾಗಾಗಿ ನಾವು ಆ ರೀತಿ ಹೇಳ್ತೀವಿ. ಆದರೆ ಮುಂಚೆ ಕಾಲ ಹಂಗಿರಲಿಲ್ಲ ಸ್ವಾಮಿ. ನಿಮಗೆಲ್ಲ ಗೊತ್ತಿರ್ಬೋದು, ಇವಾಗ 1-2 ಮಕ್ಕಳಿಗೆ ಕ್ಲೋಸ್, ಆದರೆ ಅವಾಗ ನಿಮ್ಮ ಅಜ್ಜಿ ಅವರ ಅಪ್ಪ ಅಮ್ಮಂಗೆಲ್ಲ ಒಂದು ಮಾತು ಕೇಳಿ ನೋಡಿ. ಹಿಂಗೆ ಯಾರಾದರೂ ಹಿರಿಯರಿದ್ರೆ ಒಬ್ರೊಬ್ರಿಗೆ ಮಿನಿಮಮ್ 5 ಜನ, 6 ಜನ, 10 ಜನ, 12 ಜನ ಈ ಥರ ಎಲ್ಲ ಮಕ್ಕಳು ಇರ್ತಾ ಇದ್ರು. ಓವರಾಲ್ ಎಲ್ರಿಗೂ ಕೂಡ ಇಡೀ ಊರಲ್ಲಿ ಯಾರು ನೋಡಿದ್ರು ಕೂಡ ಮಕ್ಕಳು ಜಾಸ್ತಿ ಇರ್ತಾ ಇದ್ರು. ಆದರೂ ಕೂಡ ಜನಸಂಖ್ಯೆ ಅವಾಗ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಇತ್ತು. ಯಾಕೆ ಅಂದರೆ ಆಗಲೇ ಹೇಳಿದ ಹಾಗೆ ಆಗ ಬೇಗ ಜನ ಸಾಯ್ತಾ ಇದ್ರು, ಜಾಸ್ತಿ ಟೈಮ್ ಬದುಕ್ತಾ ಇರಲಿಲ್ಲ. ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ, ಸೌಲಭ್ಯಗಳು ಜಾಸ್ತಿಯಾಗಿ, ಆಹಾರ ಭದ್ರತೆ ಜಾಸ್ತಿಯಾಗಿ, ವೈದ್ಯಕೀಯ ಸೌಲಭ್ಯ ಜಾಸ್ತಿಯಾಗಿ, ಜೀವನ ಮಟ್ಟ ಮೇಲಕ್ಕೆ ಹೋಗಿರೋದ್ರಿಂದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿಯಾಗಿ ಅದರಿಂದ ಜನಸಂಖ್ಯಾ ಸ್ಫೋಟ ಆಗಿರೋದು. ಈಗಿನ ಜನರೇಷನ್ ಕಮ್ಮಿ ಮಕ್ಕಳನ್ನ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಏನೋ ಚೀನಾದ ಜನಸಾಂದ್ರತೆ ವಿಚಾರಕ್ಕೆ ಬನ್ನಿ. ಚೀನಾದಲ್ಲಿ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ, ಅಂದರೆ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸೋ ಸರಾಸರಿ ಜನರ ಸಂಖ್ಯೆ 153. ಆದರೆ ಭಾರತದಲ್ಲಿ ಇದೇ ನಂಬರ್ ಬಂದರೆ ನೀವು 400ಕ್ಕಿಂತ ಅಧಿಕ. ಚೀನಾದ ಜನಸಂಖ್ಯೆ ಭಾರತದಷ್ಟೇ ಇದ್ರೂ ಕೂಡ ಚೀನಾದ ವಿಸ್ತೀರ್ಣ ಭಾರತಕ್ಕಿಂತ 3 ಪಟ್ಟು ದೊಡ್ಡ ಇದೆ. ಈ ಎಲ್ಲ ಸಂಗತಿಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜನಸಂಖ್ಯೆ, ಭೂಪ್ರದೇಶ ಇವೆಲ್ಲವನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡೇ ನಾವು ವಾದವನ್ನು ಮಂಡಿಸಬೇಕಾಗತ್ತೆ. ಹೀಗಾಗಿ ಭಾರತೀಯರಾದ ನಾವು ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಗಮನ ಕೊಡಬೇಕಾಗಿದೆ. ಹಾಗಂತ ಬೆಚ್ಚಿ ಬೀಳೋ ಅಗತ್ಯ ಕೂಡ ಇಲ್ಲ ತೀರಾ ಈ ಕ್ಷಣಕ್ಕೆ. ಮ್ಯಾನೇಜಬಲ್ ಥರನೇ ಇದೆ ಈಗ. ಆದರೆ ಈಗಿರೋ ಜನಸಂಖ್ಯೆಯ ಉತ್ಪಾದಕತೆ, ಅವರ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿ ಈ ದೇಶದ ಸಂಪತ್ತನ್ನು ಕೂಡ ಜಾಸ್ತಿ ಮಾಡೋ ಕಡೆ ಗಮನ ಕೊಡಬೇಕು. ಆಗ ಅಷ್ಟು ಜನಕ್ಕೆ ಊಟ ಹಾಕೋಕ್ಕೆ ದೇಶದ ಹತ್ರ ದುಡ್ಡಿರುತ್ತೆ. 1968ರಲ್ಲಿ ದಿಲ್ಲಿಯ ಜನಸಂಖ್ಯೆ ನೋಡಿದ್ದ ಸ್ಟ್ಯಾನ್ಫೋರ್ಡ್ ವಿವಿಯ ಪ್ರೊಫೆಸರ್ ಪಾಲ್ ಎರ್ಲಿಚ್ ಬಗ್ಗೆ ನಾವು ಹೇಳಿದ್ವಲ್ಲ, ಆಗ ಅವ್ರು ಬರೆದ ಹಾಗೆ ಕೋಟಿ ಜನ ಹಸಿವಿನಿಂದ ಸಾಯೋದಿಲ್ಲ. ಯಾವಾಗ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಜನಸಂಖ್ಯೆಗೆ ಪೂರೈಕೆ ಮಾಡೋಕೆ ಶಕ್ತವಾಗಿ ದೇಶ ಬೆಳೆದಾಗ. ಪ್ಲೇಟೋ ಹೇಳಿದ ಹಾಗೆ ಒಂದೇ ನಗರದಲ್ಲಿ ಕೇವಲ 5040 ಜನರಷ್ಟೇ ಇರಬೇಕು ಅನ್ನೋ ಕಾಲ ಕೂಡ ಈಗಿಲ್ಲ. ಹೀಗಾಗಿ ಪ್ರತಿಯೊಂದು ದೇಶಗಳು ಅವರವರ ದೇಶದ ಪರಿಸ್ಥಿತಿಗೆ ತಕ್ಕ ಹಾಗೆ ಒಂದು ಬ್ಯಾಲೆನ್ಸ್ ಅನ್ನು ಸಾಧಿಸಬೇಕು. ಭಾರತದಲ್ಲಿ ಎಲ್ಲ ದಂಪತಿಯು 2ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೆರಲ್ಲ ಅಂತ ನಿರ್ಧಾರ ಮಾಡಬೇಕು. ಇದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಭಾರತೀಯರಿಗೆ ಉತ್ತಮ ಜೀವನವನ್ನು ಕೊಡೋಕೆ ಸಹಾಯ ಆಗುತ್ತೆ. ಭಾರತದ ಜನಸಂಖ್ಯೆ ಹುಚ್ಚು ಕುದುರೆಯಂತೆ ಓಡ್ತಾನೆ ಹೋದರೆ ನಮ್ಮಲ್ಲಿರೋ ಸಂಪನ್ಮೂಲಗಳ ಮೇಲೆ ಹೆಚ್ಚಿನ ಹೊರೆಯಾಗುತ್ತೆ.
ಇನ್ನಷ್ಟು ಹೆಚ್ಚಿನ ಸೌಲಭ್ಯಗಳನ್ನು ಎಲ್ಲಿಂದ ಕೊಡೋಣ ನಾವು? ಅವರ ಪೋಷಣೆ ಹೆಂಗೆ ಮಾಡೋಣ ನಾವು? ಎಲ್ರಿಗೂ ಉದ್ಯೋಗ, ಶಿಕ್ಷಣ, ಆರೋಗ್ಯ ಇದನ್ನೆಲ್ಲ ಕೊಡೋದು ಹೇಗೆ? ಮತ್ತಷ್ಟು ಸಂಪತ್ತು ಬೇಕಾಗುತ್ತೆ, ಮತ್ತಷ್ಟು ಭೂಮಿ ಬೇಕಾಗುತ್ತೆ. ಪ್ರಕೃತಿಯ ಅಸಮತೋಲನ ಕೂಡ ಕೆಡುತ್ತೆ ಇದರಿಂದ. 2020 ವಿಶ್ವಸಂಸ್ಥೆ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಸುಮಾರು 20 ಕೋಟಿ ಜನರಿಗೆ ಸರಿಯಾದ ಪೋಷಕಾಂಶಯುಕ್ತ ಆಹಾರನೇ ಸಿಗ್ತಾ ಇಲ್ಲ. ಭಾರತದಲ್ಲಿರೋ 14% ಜನ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಈ ಸಮಸ್ಯೆಯನ್ನು ನಿವಾರಿಸಬೇಕಾದ್ರೆ ಬೇರೆ ಎಲ್ಲ ಕ್ರಮಗಳ ಜೊತೆಗೆ ಜನಸಂಖ್ಯೆಯ ನಿಯಂತ್ರಣಕ್ಕೂ ಗಮನವನ್ನು ಕೊಡಬೇಕಾಗತ್ತೆ. ಸ್ನೇಹಿತರೆ, ಎಷ್ಟೊತ್ತು ವರದಿ ನೋಡಿದ ಬಳಿಕ ನಿಮಗೆ ಒಂದಷ್ಟು ವಿಚಾರ ಅಸ್ಪಷ್ಟ ಅಂತ ಅನಿಸ್ಬೋದು. ಜನಸಂಖ್ಯೆ ಬೇಕು ಅಂತಾನು ಅನಿಸುತ್ತೆ, ಬೇಡ ಅಂತಾನು ಅನಿಸುತ್ತೆ, ಏನು ಸೊಲ್ಯೂಷನ್ ಏನು ಹಾಗಾದರೆ ಅಂತ ಅನಿಸ್ಬೋದು. ಸ್ನೇಹಿತರೆ, ಇಲ್ಲಿ ಕ್ಲಾರಿಟಿ ಪಡ್ಕೋಬೇಕು ಅಂದರೆ ಒಂದಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜನಸಂಖ್ಯೆಯ ಪ್ಲಾನಿಂಗ್ ಮಾಡಬೇಕಾದ್ರೆ ಪ್ರಕೃತಿಯ ನಾಶ ಆಗದೆ ಮನುಷ್ಯನ ಅಗತ್ಯಗಳನ್ನು ಪೂರೈಸ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಜನಸಂಖ್ಯೆ ಆ ಲಿಮಿಟ್ನಲ್ಲೇ ಇರಬೇಕು. ಇನ್ನೊಂದು, ಪ್ರಕೃತಿಯ ಪುನರ್ ನಿರ್ಮಾಣ ಮನುಷ್ಯನ ಜವಾಬ್ದಾರಿ. ಪ್ರಕೃತಿಯ ನಾಶ ಆದ ಹಾಗೂ ಕೂಡ ಅದನ್ನು ಪುನರ್ ನಿರ್ಮಾಣ ಮಾಡೋದು, ಹಸಿರೀಕರಣವನ್ನು ಮನುಷ್ಯನೇ ಖುದ್ದಾಗಿ ಜವಾಬ್ದಾರಿ ಹೊತ್ತು ಮಾಡೋದು, ಇವೆಲ್ಲವನ್ನ ಕೂಡ ಮಾಡಬೇಕಾಗತ್ತೆ. ಹಾಗೆ ದೇಶದ ಗಾತ್ರ, ಆ ದೇಶದ ಸಂಪನ್ಮೂಲ, ಅಲ್ಲಿರೋ ಶ್ರೀಮಂತಿಕೆ ಮತ್ತು ದೇಶದ ಪೋಷಣಾ ಸಾಮರ್ಥ್ಯ ಇವೆಲ್ಲವೂ ಕೂಡ ಮುಖ್ಯ ಪಾತ್ರ ವಹಿಸುತ್ತೆ. ಜನಸಂಖ್ಯೆಯ ಕ್ವಾಲಿಟಿ ಮತ್ತು ಉತ್ಪಾದಕತೆ ಕೂಡ ಪ್ರಮುಖ ಅಂಶ. ಕೆಲ ಕಡೆ ಜನಸಂಖ್ಯೆ ಕಮ್ಮಿ ಆದ ತಕ್ಷಣ ಅಯ್ಯೋ ದುಡಿಯೋ ಕೈಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಆತಂಕ ಇರುತ್ತಲ್ಲ. ಅದೇ ಜನಸಂಖ್ಯೆಯ ಕ್ವಾಲಿಟಿ ಚೆನ್ನಾಗಿತ್ತು, ಆ ಜನಸಂಖ್ಯೆ ತುಂಬ ಸ್ಕಿಲ್ಡ್ ಆಗಿದ್ರೆ, ಬೇರೆ ದೇಶಗಳಲ್ಲಿ 10 ಜನ ಮಾಡೋ ಕೆಲಸವನ್ನು ಇಲ್ಲಿ 2 ಮಾಡೋ ಥರ ಇದ್ದರೆ ಆ ರೀತಿಯಲ್ಲೂ ಕೂಡ ಬ್ಯಾಲೆನ್ಸ್ ತರೋಕ್ಕೆ ಸಾಧ್ಯ ಇರುತ್ತೆ. ಇದೆಲ್ಲ ಆರ್ಥಿಕ ಲೆಕ್ಕಾಚಾರಗಳು. ಸರಿಯಾದ ಪ್ರಮಾಣದಲ್ಲಿ ದುಡಿಯೋ ಕೈಗಳು ಬೇಕು ಅಂತ ಹೇಳೋದಿಲ್ಲ. ಈಗಿನಷ್ಟೇ ಮೇಂಟೈನ್ ಮಾಡಬೇಕು ಅಂದರೆ, ಈಗ ಆರ್ಥಿಕ ಲೆಕ್ಕಾಚಾರಕ್ಕೆ ಬಂದಾಗ ಓಕೆ, ಇವಾಗಿನ ಎಕಾನಮಿ ತಲೆದಿಡ್ಕೊಂಡು ನೋಡಿದಾಗ ಇವಾಗಿನಷ್ಟೇ ದುಡಿಯೋ ಕೈಗಳು ಅಷ್ಟಾದರೂ ಮೇಂಟೈನ್ ಆಗಲೇಬೇಕಲ್ಲ. ಆರಂಭದಲ್ಲೇ ಹೇಳಿದ್ವಿ ನಾವು, ಒಬ್ಬ ಮಹಿಳೆ ಆ್ಯಾವರೇಜ್ ಆಗಿ 2 ಮಕ್ಕಳಿಗೆ ಜನ್ಮ ಕೊಡಬೇಕು ಅಂತ. ಸೊ ಇದು ಹೆಚ್ಚು ಅಪಾಯಕಾರಿ, ಕಮ್ಮಿ ಆಗೋದು ಅಪಾಯಕಾರಿ ಈಗಿನ ಜಗತ್ತಿನ ಆರ್ಥಿಕ ಬ್ಯಾಲೆನ್ಸ್ಗೆ. ಹಾಗಾದರೆ ಭೂಮಿ ಮೇಲೆ ಎಷ್ಟು ಮನುಷ್ಯರು ಜಾಸ್ತಿ ಆದರೆ ಭೂಮಿ ಸರ್ವನಾಶ ಆಗಿಬಿಡುತ್ತೆ? ಸದ್ಯಕ್ಕೆ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆದರೂ ಕೂಡ ಏನೂ ಸಮಸ್ಯೆ ಆಗಲ್ಲ, ಈಗ ಮೇಲೆ ಹೇಳಿದ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಮನುಷ್ಯರು ಇಟ್ಟುಕೊಂಡ್ರೆ. ಆದರೆ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಅಂತೂ ಬೇಕೇ ಬೇಕಲ್ಲ. ಅಲ್ಲಿವರೆಗೆ ಹೋಗೋದು ತುಂಬ ಕಷ್ಟ. ಆದರೆ ಒಂದು ವೇಳೆ ಹೋಯಿತು ಅಂತ ಅಂದ್ಕೊಳ್ಳಿ, ಎಲ್ಲಿವರೆಗೆ ಹೋದರೆ ಅಪಾಯ ಬರುತ್ತೆ. ಇವಾಗ 38% ನೆಲವನ್ನು ಕೃಷಿ ಮತ್ತು ಇತರ ಉದ್ದೇಶಕ್ಕೆ ನಾವು ಬಳಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ. 800 ಕೋಟಿ ಹತ್ತಿರ ಜನಸಂಖ್ಯೆಗೆ ಹಾಗಾದರೆ 100% ಪೂರ ಬಳಸಿಬಿಡಬೇಕು ಅಂತ ಹೇಳಿದ್ರೆ ಇದ್ರ 3 ಪಟ್ಟು ಅಂತ ಅಂದ್ಕೊಳ್ಳಿ. ಸುಮಾರು ಹತ್ತಿರ 2000 ಕೋಟಿ ಜನಸಂಖ್ಯೆ ಭೂಮಿ ಮೇಲೆ ಅಂತ ಅಂದ್ಕೊಳ್ಳಿ. ಆ ನಂಬರ್ ರೀಚ್ ಆಗೋದು ಸುಲಭ ಇಲ್ಲ, ತುಂಬ ಕಷ್ಟ, ಸಾಧ್ಯವೂ ಕೂಡ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಆ ನಂಬರನ್ನು ಭೂಮಿ ಮೇಲೆ ಮನುಷ್ಯರು ಏನೋ ಹಠ ಕಟ್ಟಿ ರೀಚ್ ಆಗಿಬಿಟ್ರು ಅಂತ ಅಂದ್ಕೊಳ್ಳಿ, ಆಗ ಮೋಸ್ಟ್ಲಿ ಮನುಷ್ಯರೇ ಹೊಡೆದಾಡ್ಕೊಂಡು ಬದುಕೋ ದಿನ ಬರ್ಬೋದು, ಒಬ್ರನ್ನೊಬ್ರು ಸರ್ವನಾಶ ಮಾಡ್ಕೊಳ್ಳೋ ದಿನ ಬರ್ಬೋದು. ಆ ಮೂಲಕ ಭೂಮಿಯ ಮೇಲಿನ ಸಮಸ್ತ ಜೀವಿಗಳ ಅಂತ್ಯಕ್ಕೂ ಮನುಷ್ಯ ಕಾರಣ ಆಗ್ಬೋದು. ಭೂಮಿಯ ಸಮಸ್ತವನ್ನೂ ಕೂಡ ಮನುಷ್ಯರೇ ಬಳಸೋಂಗೆ ಆಗಿಬಿಟ್ರೆ, ಈಗ 38% ಬಳಸ್ತಿರ್ಬೇಕಾದ್ರೇ ಎಲ್ಲ ಕಡೆ ನುಂಗಿ ಕಬಳಿಸ್ದ ಹಾಗೆ ಕಾಣುತ್ತೆ, ಖಾಲಿ ಜಾಗನೇ ಕಾಣೋದಿಲ್ಲ ನಮಗೆ. ಅಂಥ ಟೈಮ್ನಲ್ಲಿ 100% ಕೂಡ ಮನುಷ್ಯರೇ ಬಳಸೋ ದಿನ ಬಂದುಬಿಟ್ರೆ, ಇವಾಗಿನಕ್ಕಿಂತ 3 ಪಟ್ಟು ಜನಸಂಖ್ಯೆ ಜಾಸ್ತಿ ಆಗಿಬಿಟ್ರೆ, ಆಗ ಸಂಪೂರ್ಣ ವಿನಾಶದ ಸಾಧ್ಯತೆ ಕಣ್ಮುಂದೆ ಬರುತ್ತೆ.